ಪರಪ್ಪನ ಅಗ್ರಹಾರದಲ್ಲಿ ಹೇಗೆ ಆರೋಪಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ, ಯಾರು ರಾಜಾತಿಥ್ಯ ನೀಡ್ತಾ ಇರೋದು? 25-35 ಕ್ರಿಮಿನಲ್ ಕೇಸುಗಳಲ್ಲಿ ಬೇಕಾದಂಥ 7-8 ಕೊಲೆ ಕೇಸ್ಗಳಲ್ಲಿ ಬೇಕಾದಂಥವರು ಅಲ್ಲಿ ರೂಲ್ ಮಾಡ್ತಾ ಇದ್ದಾರಾ? IPS ಓದಂತಹ ಪೊಲೀಸ್ ಅಧಿಕಾರಿಗಳು ಮತ್ಯಾಕಿದ್ದಾರೆ? ಜೈಲಾಧಿಕಾರಿಗಳು ನಿಮಗೆ ನಿಮ್ಮ ಅಧಿಕಾರವನ್ನು ಅಲ್ಲಿ ಪ್ರಯೋಗ ಮಾಡೋಕ್ಕೆ ಆಗೋದಿಲ್ಲ ಅಂತಂದರೆ ಜೈಲಾಧಿಕಾರಿಗಳಾಗಿ ನೀವು ಯಾಕಿರಬೇಕು? ಆ ಜೈಲಾಧಿಕಾರಿಗಳನ್ನು ಜೈಲನ್ನು ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇದ್ದರೆ ಹೋಮ್ ಮಿನಿಸ್ಟ್ರಿ ಯಾಕಿರಬೇಕು? ಆ ಹೋಮ್ ಮಿನಿಸ್ಟ್ರಲ್ಲಿರುವಂತಹ ಈ ಜೈಲನ್ನು ಅಲ್ಲಿರುವಂಥ ರೌಡಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಸರ್ಕಾರಕ್ಕೆ ಆಗೋದಿಲ್ಲ ಅಂತಂದರೆ ಸರ್ಕಾರ ಯಾಕಿರಬೇಕು? ಇದೇ ದರ್ಶನ್ಗೆ ಸಪೋರ್ಟ್ ಮಾಡ್ತಾ ಇರುವ 5 ಜನ ಯಾರು ಗೊತ್ತಾ? 4 ಜನ ಸಚಿವರು, ಒಬ್ಬ ಶಾಸಕ. 4 ಜನ ಸಚಿವರು, ಒಬ್ಬ ಶಾಸಕ. 2 ಬೆಂಗಳೂರಿನ ಸಚಿವರು, 2 ಬೆಂಗಳೂರಿನ ಸಚಿವರು. ಒಬ್ಬರು ಬಹಳ ಪ್ರಭಾವಿ ಸಚಿವರು, ಇನ್ನೊಬ್ಬರು ಮತ್ತೋರ್ವ ಪ್ರಭಾವಿ ಸಚಿವರು, ಇನ್ನೋರ್ವ ಮಂಡ್ಯ ಭಾಗದವರು, ಹಳೆ ಮೈಸೂರು ಭಾಗದವರು, ಮತ್ತೋರ್ವ ದಾವಣಗೆರೆ ಭಾಗದವರು, ಇನ್ನೋರ್ವ ಶಾಸಕ ಹುಬ್ಬಳ್ಳಿ ಧಾರವಾಡ ಭಾಗದವರು. ಹೆಸರು ಹೇಳ? ಎಚ್ಚೆತ್ತುಕೊಳ್ತೀರಾ? ಎಚ್ಚೆತ್ಕೊಳ್ಳಿ. ಇದೇ ಥರ ಮಾಡೋಕ್ಕೋದ್ರೆ ನಿಮ್ಮ ಹೆಸರು ಹೇಳೋದಕ್ಕೆ ನಮಗೆ ಯಾವುದೇ ಭಯನೂ ಇಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರ ಅವರಪ್ಪನ ಅಗ್ರಹಾರ ಅಲ್ಲ, ಅದು ನಮ್ಮ ನಿಮ್ಮೆಲ್ಲರ ಜಾಗವೇ. ನಾವು ಏನು ಡಿಸೈಡ್ ಮಾಡ್ತೇವೆ, ಜನಗಳಿಂದ ಆರಿಸಲ್ಪಟ್ಟಂತಹ ರಾಜಕಾರಣಿಗಳು ಅವರದನ್ನು ಮಾಡಬೇಕು, ಜನರಿಗೆ ಬೇಕಾಗಿರುವಂಥ ರೀತಿಯಲ್ಲಿ. ಇಲ್ಲದಿದ್ದರೆ ನಿಮ್ಮನ್ನು ಕೆಳಗಿಳಿಸುವುದು ಕೂಡ ನಮ್ಗೆ ಗೊತ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿಗೆ ರಾಜಾತಿಥ್ಯ ನೀಡಿದ್ಯಾರು? ನಿಮ್ಮ ರಿಪಬ್ಲಿಕ್ ಕನ್ನಡ ಸಾಲು ವರದಿಗೆ ಗೃಹ ಇಲಾಖೆ ಅಲರ್ಟ್ ಆಗಿದೆ. ನಾವು ಹೇಳಿದ್ವಿ KFC ಚಿಕನ್ ಕೊಡ್ತಾ ಇದ್ದಾರೆ, ಇದೆಲ್ಲ ಡ್ರಾಮಾ. ಮನೆ ಊಟ ಬೇಕು ಡ್ರಾಮಾ. ಇದು ಪೊಲೀಸ್ ಅಧಿಕಾರಿಗಳು ಹೇಳ್ಕೊಟ್ಟಿರ್ತಾರೆ, ಲಾಯರ್ಗಳು ಹೇಳ್ಕೊಟ್ಟಿರ್ತಾರೆ. ಬಿರಿಯಾನಿ ಬರ್ತಾ ಇದೆ. ಹಾಗಿದ್ರೆ ಪೊಲೀಸರು ಇರೋದು ಯಾಕೆ? ಪಾಪ ರೋಡ್ ಸೈಡಲ್ಲಿ ಸಿಗ್ನಲ್ ಜಂಪ್ ಮಾಡಿದವ್ರನ್ನ ಹಿಡಿದು ತದುಕೋದಕ್ಕ? ಮೆಜೆಸ್ಟಿಕ್ನಲ್ಲಿ ದೊಡ್ಡ ಫೋಟೋ ಹಾಕ್ತಿರಲ್ಲ, ಸೂಟ್ ಕೇಸ್ ಕಳ್ಳರಿದ್ದಾರೆ, ಜೇಬು ಕಳ್ಳರಿದ್ದಾರೆ, ಚೈನ್ ಕಳ್ಳರಿದ್ದಾರೆ. ಇವತ್ತು 9 ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ರಲ್ಲ, ಇಂಥವರಿಗೆ ಸಪೋರ್ಟ್ ಮಾಡಿ ಅವರ ಫೋಟೋ ಹಾಕಿ ಇವರು ಪೊಲೀಸರಲ್ಲ ಕಳ್ಳರು ತಾಕತ್ತಿದೆಯಾ? 9 ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಯಾರು? ಆ ಸಚಿವರು, ಯಾರು ಆ ಶಾಸಕರು? ಈ ಸ್ಟೋರಿ ನೋಡಿ. ದರ್ಶನ್ ಏಕಸ್ಟೇಟ್ ಓರ್ವ ಕೊಲೆ ಆರೋಪಿ. ಹಂತಕ ಪಡೆ ನಾಯಕನಿಗೆ ಟೀ ಸಿಗರೇಟ್ ಭಾಗ್ಯ. ಬಹುಶಃ ಇಷ್ಟೊಂದು ಅದೃಷ್ಟ ಯಾರಿಗೂ ಇರೋದಿಲ್ವೇನೋ. ರೇಣುಕಾಸ್ವಾಮಿಯಂತಹ ಬಡಪಾಯಿಗೆ ಅಣುವು ಹಿಂಸೆ ಮಾಡಿ ಮುಖ ಮೂತಿ ಒಡೆದು ರೋಷಣಗಳನ್ನೇ ಬಡಿದು ಕೊಂದು ಕಾಲುವೆಯಂತಹ ಅನಾಥ ಶವದಂತೆ ಎಸೆದಿದ್ದ ಕೇಸ್ನ ಆರೋಪಿ, ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್, ಜಗತ್ತಿನ ಪಾಲಿನ ಕೊಲೆ ಆರೋಪಿ ದರ್ಶನ್ ಅಬ್ಬರ ನೋಡ್ರಿ. ಆ ಜೈಲಲ್ಲಿ ಎಂಥ ಐಷಾರಾಮಿ ಜೀವನ ನಡೆಸ್ತಾವ್ರೆ ನೋಡ್ರಿ. ಎಡಗೈಲಿ ಸಿಗರೇಟು, ಬಲಗೈಲಿ ಟೀ ಕಪ್ಪು ಹಿಡಿದು ನಗ್ತಾ ಕೂತವ್ರೆ. ಮನುಷ್ಯ ಅನಿಸಿಕೊಂಡವನಿಗೆ ತಪ್ಪಿನ ಅರಿವಾಗಬೇಕು. ಅದೇ ಕಾರಣಕ್ಕೆ ತಪ್ಪು ಮಾಡಿದವರನ್ನ ಒತ್ತು ಜೈಲಿಗೆ ಹಾಕ್ತಾರೆ. ಥೇಟ್ ದರ್ಶನ್ ರದ್ದು ಅದೇ ಕೇಸ್. ಆದ್ರೆ ಇವರಿಗೆ ಕೊಲೆ ಬಗ್ಗೆ ಪಶ್ಚಾತ್ತಾಪ ಇದ್ದಂತಿಲ್ಲ. ಅದೇ ಕಾರಣಕ್ಕೆ ಬಾಸು ನಗ್ತಾ ಕೂತವ್ರೆ. ದರ್ಶನ್ ಪಕ್ಕ ಕೂತವ್ರೇನ್ ಸಾಮಾನ್ಯ ಆಸಾಮಿಗಳಲ್ಲ. ಓರ್ವ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೊಳಗಾಗಿದ್ದಾನೆ, ಮತ್ತೊಬ್ಬ ಅಂತೂ ಜೈಲ್ ಮುಂದೆಯೇ ಮರ್ಡರ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಬಂದವನೆ. ಇನ್ನೊಬ್ಬ ದರ್ಶನ್ PA, ಅವನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ. ಕೊಲೆ ಕೇಸ್ ಆರೋಪಿಯ ಅಪರಾವತಾರ ಯಾವಾಗ ದರ್ಶನವಾಯಿತೋ ಸರ್ಕಾರವು ಕಣ್ಬಿಟ್ಟಿತ್ತು. ಗೃಹ ಮಂತ್ರಿ ಪರಮೇಶ್ವರ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟರು. 9 ಅಧಿಕಾರಿಗಳನ್ನ ಠಕ ಅಂತ ಅಮಾನತು ಮಾಡಿದ್ರು.
ಈಗ ಸುಮಾರು 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. DG ಅವರು ಕೂಡ ಈಗಾಗಲೇ DG ಪ್ರಿಸನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ. ದರ್ಶನ್ ಫೋಟೋ ವೈರಲ್ ಆಗ್ತಾ ಇದ್ದಂತೆಯೇ ವಿಲ್ಸನ್ ಗಾರ್ಡನ್ ನಾಗ ಕೆರಳಿದ್ದಾನೆ. ವೇಲು ಮೇಲೆ ಎಗರಾಡಿ ನೀನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೊಡೆದಾಡಿದ್ದಾನೆ. ಅಷ್ಟೇ ಅಲ್ಲ, ಇನ್ನು 9 ಜನರಿಗೆ ಮಾಂಜಾ ಕೊಟ್ಟಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿ ಒಳಗಡೆ ಯಾರ್ಯಾರಿದ್ದಾರೆ ನೋಡಿ. ಈತ ವಿಲ್ಸನ್ ಗಾರ್ಡನ್ ನಾಗ, ಒಂದು 25 ಕೇಸ್ ಇದೆ. ಇವ್ರದ್ದು ಪೈಪೋಟಿ, ನಾನು ನೋಡ್ಕೋತೀನಿ 2011ರಲ್ಲಿ ಇದೇ ದರ್ಶನ್ ಜೈಲಿಗೆ ಹೋದಾಗ ಸೈಕಲ್ ರವಿ ಅನ್ನೋ ಆತ ನೋಡ್ಕೊಂಡಿದ್ದ. ಸೈಕಲ್ ರವಿ ಈಗ ಹೊರಗಿದ್ದಾನೆ. ಆಮೇಲೆ ಅವನ ಪಕ್ಕದಲ್ಲಿ ಕೂತಿದ್ದಾನಲ್ಲ, ಏನವನ ಹೆಸರು, ಕುಳ್ಳ ಸೀನಾ ಶ್ರೀನಿವಾಸ್, ಆತನಿಗೆ ಕೊಲೆ ಆರೋಪದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಆತ ಆ ಥರ ಡ್ರೆಸ್ ಹಾಕಿ ಕೂತ್ಕೊಳ್ಳೋಂಗಿಲ್ಲ, ನಂಬರ್ ಡ್ರೆಸ್ ಹಾಕಬೇಕು. ಯಾಕೆ ಹಾಕಿಲ್ಲ? ಆಮೇಲೆ ಒಳಗಡೆ ಆ ಫೋನ್ ಮಾಡಿದ್ನಲ್ಲ, ಅವನ ಹೆಸರು ಸತ್ಯ ಅಂತ, ಅವನು ರೌಡಿ ಶೀಟರ್ ಜಾನಿಯ ಮಗ. ಫೋನ್ ಮಾಡಿ ಸಿಕ್ಕಾಕೊಂಡ್ರಲ್ಲ. ಈಗ ದರ್ಶನ್ ಒಂದು ವೇಳೆ ತನ್ನ ಪತ್ನಿಗೋ ಮಕ್ಕಳಿಗೋ ಮಗನಿಗೋ ಫೋನ್ ಮಾಡಿದ್ರು ಅಂತಂದರೆ ಒಂದು ಅರ್ಥ ಇದೆ. ಏನೋ ಮಾಡ್ಕೊಂಡ್ರಪ್ಪ ಫೋನ್ ಮಾಡಿದ್ದು ಯಾರಿಗೆ? ಇನ್ನೊಬ್ಬ ರೌಡಿಯ ಮಗನಿಗೆ. ಆತ ಇತ್ತೀಚೆಗಷ್ಟೇ ಕಾಲೇಜು ಹುಡುಗರಿಗೆ ಮಚ್ಚಲ್ಲಿ ಹೊಡೆದು ಜೈಲಿಗೆ ಹೋದವ. ಆತನಿಗೆ ಫೋನ್ ಮಾಡೋದಕ್ಕೆ ನೀವು ಪೊಲೀಸರು ಕೊಡ್ತೀರಿ ಅಂತಂದರೆ, ಆ ಕಾಲೇಜ್ ಹುಡುಗ ಅದೇ ಪೊಲೀಸ್ ಅಧಿಕಾರಿಯ ಮಗ ಆಗಿದ್ದರೆ, ಮಚ್ಚಲ್ಲಿ ಹೊಡೆದಿದ್ರೆ ನೋಡಿ. ಮಾರ್ಕೆಟ್ ಧರ್ಮ ಇದ್ದಾನಲ್ಲಿ, ಕುಳ್ಳ ಸೀನಾ ಇದ್ದಾರೆ, ರೌಡಿ ಶೀಟರ್ ಜಾನಿಯ ಮಗ ಸತ್ಯ ಇದ್ದಾನೆ, ಆಮೇಲೆ ಸೈಕಲ್ ರವಿ ಈ ಹಿಂದೆ ಇದ್ದ, ವಿಲ್ಸನ್ ಗಾರ್ಡನ್ ನಾಗ, ಆತ ಇದ್ದಾನಲ್ಲ ಕುಳ್ಳ ಸೀನಾ, ಆತ ಸಜೆ ಅನುಭವಿಸ್ತಾ ಇರುವಂಥ ಖೈದಿ. ಇವರೆಲ್ಲ ವಿಚಾರಣಾಧೀನ ಖೈದಿಗಳು, ಆತ ಸಜೆ ಅನುಭವಿಸ್ತಾ ಇರುವಂಥ ಖೈದಿ. ರಿಪಬ್ಲಿಕ್ ಕನ್ನಡದ ಒಂದೇ ಆಗ್ರಹ, ಇಂಥ ರೌಡಿಗಳನ್ನು ಸಾಕಬೇಡಿ. ಯಾಕೆ ಎನ್ಕೌಂಟ್ರ್ ಮಾಡಬಾರ್ದು? ಎನ್ಕೌಂಟ್ರ್ ಮಾಡಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ನಾಳೆಯಿಂದ ಶುರು ಮಾಡ್ತೀನಿ. ಈ ನಡುವೆ ಕೆಲವರು ಹೇಳ್ತಾರಲ್ಲ, ಏನಾಯ್ತು ರೀ, ಏನು ಮಾಡ್ತಾ ಇದ್ರಿ, ಮೀಡಿಯಾದವ್ರು ಏನ್ರಿ ಮಾಡ್ತಾ ಇರೋದು, ಏನಂತೆ ಈಗ? ಹಾಗಿದ್ರೆ ಒಂದು ಕೆಲಸ ಮಾಡಿ, ದರ್ಶನ ಬಿಟ್ಬಿಡಿ. ಕ್ಷಮಿಸಿ ದರ್ಶನ್, ಸಾರಿ, ಕ್ಷಮಿಸಿ.